ಸಿಂಹ ಸಿಂಹ ಹೊಸೇ ಸಿಂಹ ಸಿಂಹ ಸಿಂಹ. ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ತುಂಬ ದಿನ ಆಯಿತು ವ್ಲಾಗಿಗೆ ಬಂದು. ತುಂಬ ಅಂದರೆ ತುಂಬ ಗ್ಯಾಪ್ ಆಯಿತು. ಜನವರಿ 9th 2024 ಅಂದರೆ ಇಲ್ಲಿಗೆ ಸರಿಸುಮಾರು ಒಂದು 6 ತಿಂಗಳು, ಹತ್ತತ್ರ 6 ತಿಂಗಳು ಕಂಪ್ಲೀಟ್ ಆಗಿದೆ. 6 ತಿಂಗಳಾಯ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಜನವರಿ 9th ನಾನು ಇದಕ್ಕೆ ಹೋಗಿದ್ದೆ, ಮಂತ್ರಾಲಯ. ಅದೇ ಲಾಸ್ಟ್ ವೀಡಿಯೋ. ಆ್ಯಂಡ್ ಇವತ್ತು ಡೇಟು 18 ಜೂನ್ 2024. ಏನು ವಿಶೇಷ ಅಂದರೆ ಇವತ್ತು ನಿರ್ಜಲ ಏಕಾದಶಿ ಅಂತೆ. ಸೊ ಆ್ಯಸ್ ಯೂಶುವಲ್ ವೆಂಕಿ ದರ್ಶನ, ಅದೇ ನಮ್ಮ ಬಾಲಾಜಿ ವೆಂಕಟೇಶ್ವರನ ಸ್ವಾಮಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಇದಕ್ಕಿಂತ ಮುಂಚೆ ಆ್ಯಕ್ಚುಯಲ್ ಪ್ಲ್ಯಾನ್ ಇದ್ದಿದ್ದು ನನಗೆ ಒಂದು ಮಹಾ ದೇವಸ್ಥಾನದ್ದು, ಬೆಂಗಳೂರಿನಲ್ಲೇ ಇದೆ, ಗವಿಪುರಂನಲ್ಲಿ ಒಂದು ಶ್ರೀ ಶಕ್ತಿ ದೇವಸ್ಥಾನ. ನಮ್ಮ ಬಂಡೆ ಮಹಾಕಾಳಿ ದೇವಸ್ಥಾನ ಗವಿಪುರಮಲ್ಲಿದೆ. ಕೆಲವ್ರಿಗೆ ಗೊತ್ತಿರುತ್ತೆ, ನೋಡಿರ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದ್ಸಲಿ ನೋಡಿದ್ದೀನಿ, ಇನ್ನೊಂದ್ಸಲಿ ನೋಡೋಣ ಹೋಗೋಣ ಅಂತ ಅನ್ನಿಸ್ತು. ಇವತ್ತು ಮಂಗಳವಾರ ಬೇರೆ ಅಲ್ವಾ, ಸೊ ಇಟ್ ಈಸ್ ಎ ಪ್ರೆಷಿಯಸ್ ಡೇ. ಹೋಗ್ತಾ ಇದ್ದೀನಿ ಆನ್ ದ ವೇ ಟುವರ್ಡ್ಸ್ ಗವಿಪುರಂ, KR ಮಾರ್ಕೆಟ್, ಚಾಮರಾಜಪೇಟ್ ಥರ. ಎಸ್, ಎದುರುಗಡೆನೆ ಧ್ರುವ ಸರ್ಜಾ ಅವ್ರನ್ನ ದರ್ಶನ ಮಾಡೋವಂಥ ಭಾಗ್ಯ ಆಟೋ ಪೋಸ್ಟ್ರಲ್ಲಿ. ಎಸ್, ಈಗ ರೀಸೆಂಟಾಗಿ ನಿಮಗೂ ಗೊತ್ತಿರುತ್ತೆ ಎಷ್ಟೋ ಬೆಳವಣಿಗೆಗಳಾಗ್ತಾಯಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಎಷ್ಟೊಂದು ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿ ಒಂದೇ ಅಲ್ಲ, ಕರ್ನಾಟಕದಲ್ಲೇ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಮೋರ್ ಆ್ಯಂಡ್ ಮೋರ್. ಬಟ್ ಯಾವಾಗಲೂ ಪಾಪ್ಯುಲರಲ್ಲಿರೋದು ನಮ್ಮ ಡಿ ಬಾಸ್. ಅವರು ಸರಿ ಮಾಡಿದಾರೋ ತಪ್ಪು ಮಾಡಿದಾರೋ ಅದು ಕಾನೂನು ತೀರ್ಮಾನ ಮಾಡುತ್ತೆ. ಬಟ್ ಅದೇ ಏನೇ ಕಮೆಂಟ್ ಕೊಟ್ಟರು ಅದು ಪಾಸಿಟಿವ್ ಆಗಿದ್ದರೆ ನನಗೆ ಅವ್ರ ಪ್ರಕಾರ ಅವ್ರನ್ನ ಪಾಸಿಟಿವ್ ಆಗೇ ನೋಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಫಿಲ್ಮಲ್ಲೆಲ್ಲ ನೋಡಿದಾಗ ಅವ್ರನ್ನ ಹೀರೋ ಆಗೇ ನೋಡಿದ್ದೀವಿ. ಸೊ ರಿಯಲ್ ಲೈಫ್ನಲ್ಲೂ ಹೀರೋ ಥರನೇ ಫೀಲ್ ಮಾಡ್ತೀವಿ ಅವ್ರನ್ನ. ದರ್ಶನ್ ಅಂದರೆ ಒಂದು ದೊಡ್ಡ ಫ್ಯಾನ್ ಬೇಸೇ ಇದೆ ಕರ್ನಾಟಕದಲ್ಲಿ. ಸೊ ಎಸ್, ಹಂಗಂದಾಗ ಈ ಥರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಬೆಳವಣಿಗೆ ಆಗಿದೆ, ಈ ಥರ ಒಂದು ಗ್ರೋತ್ ಆಗಿದೆ ಅಂದಾಗ ಇಟ್ ಇಸ್ ಸ್ಯಾಡ್. ತುಂಬ ಬೇಜಾರು, ಆ್ಯಕ್ಚುಲಿ ಬೇಜಾರೆ. ಅದು ನಿಜ ಸುಳ್ಳು, ಎಷ್ಟು ಸತ್ಯ ಎಷ್ಟು ಸುಳ್ಳು ಇವೆಲ್ಲ ನಾವು ಎಲ್ಲದನ್ನೂ ಬರೀ ನ್ಯೂಸ್ ಚಾನೆಲ್ಸ್ ನೋಡಿ ಇಲ್ಲಾಂದರೆ ಮೀಡಿಯಾ ನೋಡಿ ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ. ನಿನ್ನೆ ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದು ರೀಲ್ ಬಂತು. ಯಶು ದ್ವಾರಕೇಶ್ ಅವ್ರು ತೀರ್ಕೊಂಡಾಗ ಅವ್ರನ್ನ ನೋಡೋಕ್ಕೆ ಅಂತ ಹೇಳಿ ಹೋಗಿರೋದು ವಿಡಿಯೋ. ಅಲ್ಲಿ ಅವ್ರ ಮಗ, ದ್ವಾರಕೇಶ್ ಅವ್ರ ಮಗ ಮತ್ತು ಇಬ್ಬರು ಮಕ್ಕಳೇನೋ ಇದ್ದಾರಲ್ವ, ಅವ್ರ ಮಕ್ಕಳಿಗೆ ಲೈಕ್ ಕನ್ಸೋಲ್ ಮಾಡ್ತಾಯಿದ್ದಾರೆ, ಸಮಾಧಾನ ಮಾಡ್ತಾಯಿದ್ದಾರೆ. ಆ ವಿಡಿಯೋನ ತೆಗೆದು ಲೈಕ್ ಹೆಂಗೆ ರಿಫ್ಲೆಕ್ಟ್ ಮಾಡಿದ್ದಾರೆ ಅಂದರೆ, ಇದಕ್ಕೆ ಹೆಂಗೆ ರಿಲೇಟ್ ಮಾಡಿದ್ದಾರೆ ಅಂದರೆ ದರ್ಶನ್ ಇನ್ಸಿಡೆಂಟ್ಗೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇನ್ಸಿಡೆಂಟ್ಗೆ ರಾಕಿಂಗ್ ಸ್ಟಾರ್ ಯಶ್, ಅದು ನಾರಾಯಣ ಸ್ವಾಮಿ ಅನ್ನೋ ವ್ಯಕ್ತಿ ಅವ್ರ ಫ್ಯಾಮಿಲಿಗೆ ಸಂತಾಪ ತೋರ್ಸೋಕ್ಕೆ ಇಲ್ಲಾಂದರೆ ಕನ್ಸೋಲ್ ಮಾಡೋಕ್ಕೆ ಎಷ್ಟು ಬಂದಿದ್ದಾರೆ ಅಂತೇಳಿ ಹೋಗಿದ್ದಾರೆ. ಹೋಗಿರೋದು ದ್ವಾರಕೇಶ್ ಅವ್ರಿಗೆ. ನಾವು ನ್ಯೂಸ್ ಚಾನೆಲ್ಸ್ ವೆರಿ ಟ್ರೂ, ನಮ್ಗೆ ಅದೇ ಒಂದು ನ್ಯೂಸ್ ಮೀಡಿಯಾ. ಇವಾಗ ಅದಕ್ಕಿಂತ ದೊಡ್ಡ ಮೀಡಿಯಾ ಬಂದ್ಬಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಸುಳ್ಳು ಎಷ್ಟು ಸತ್ಯ ಯಾರಿಗೂ ಗೊತ್ತಿರಲ್ಲ. ವಿಲ್ ನಾಟ್ ಜಡ್ಜ್ ದ ಪರ್ಸನ್ ಬೈ ಸೀಯಿಂಗ್ ದಿಸ್. ಕಾನೂನು ಒಂದು ತೀರ್ಪು ಕೊಡುತ್ತೆ. ಅಕಸ್ಮಾತ್ ಅದು ದರ್ಶನ್ ವಿರುದ್ಧವಾಗಿದ್ದರೆ ದಟ್ ಆಲ್ಸೋ ನೀಡ್ ಟು ಬಿ ಅಕ್ಸೆಪ್ಟೆಡ್. ಅದನ್ನು ಕೂಡ ಅಕ್ಸೆಪ್ಟ್ ಮಾಡಲೇಬೇಕು. ಪರವಾಗಿದ್ದರೆ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಏನು ಮಾಡೋಕ್ಕಲ್ಲ, ಅಪರಾಧ ಅಂತೇಳಿ ಬಿಡಬೇಕು. ಬಟ್ ಆ ವ್ಯಕ್ತಿ ಹೆಸರಿಗೆ ಕಳಂಕ ಬರುತ್ತೆ. ಸೊ ಈ ಥರ ಏನು ಮಾಡೋಣ. ಕೆಲವರು ಫ್ಯಾನ್ಸ್ ಇಲ್ಲಾಂದರೆ ಹೇಟರ್ಸ್ ಅವ್ರವ್ರ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ.
ಒಂದು ಶೆಲ್ ನಾವು ನಮ್ಮ ಮನೆಯಲ್ಲಿ ಟಿ ವಿಗೆ ಯೂಸ್ ಮಾಡೋ ರಿಮೋಟ್ಗೆ ಶೆಲ್ ಹಾಕ್ಬೇಕಾದ್ರೆ ಪಾಸಿಟಿವ್ ನೆಗೆಟಿವ್ ಪೋಲ್ಸ್ ಇರುತ್ತೆ ಅಲ್ವಾ. ಸೊ ಮನುಷ್ಯನಲ್ಲೂ ಅದು ನೆಗೆಟಿವ್ ಪಾಸಿಟಿವ್ ಇದ್ದೇ ಇರುತ್ತೆ. ಇಫ್ ಇದೇನಾದರೂ ಪ್ರೂವ್ ಆಗಿ ದರ್ಶನ್ ಏನಾದರೂ ಒಳಗಡೆ ಇರಬೇಕಾಗಿ ಬಂದರೆ, ಜೈಲಲ್ಲಿ ಇರಬೇಕಾಗಿ ಬಂದರೆ, ದಟ್ ಈಸ್ ವೆರಿ ಟ್ರೂ. ದರ್ಶನ್ ತಪ್ಪು ಮಾಡಿದ್ದಾರೆ ಆ್ಯಂಡ್ ಈಸ್ ಅವರು ಪ್ರಿಸನಲ್ಲಿ ಇರಲೇಬೇಕು, ಜೈಲಲ್ಲಿ ಇರಲೇಬೇಕು. ಅದಕ್ಕೆ ಶಿಕ್ಷೆ ಏನಿದೆ ಅದಕ್ಕೆ ಅನುಭವಿಸಲೇಬೇಕು. ನೋಬಡಿ ಗ್ರೇಟರ್ ದೆನ್ ಲಾ. ಯಾರು ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಕಾನೂನು ಏನಕ್ಕೆ ಮಾಡಿದ್ದಾರೆ, ಎಲ್ಲರಿಗೂ ಈಕ್ವಲ್ ನ್ಯಾಯ ಸಿಗಬೇಕು ಅಂತ. ದಿಸ್ ವಾಸ್ ವೆರಿ ಗ್ರೇಟ್ ಇನ್ಸಿಡೆಂಟ್. ಸೆಲೆಬ್ರಿಟಿಗೂ ಕೂಡ ಕಂಟಕ ಇದೆ ಅನ್ನೋದು ಅಷ್ಟೇ. ಸೊ ಜನಸಾಮಾನ್ಯ ಮಾತ್ರನೇ ಅಲ್ಲ, ಸೆಲೆಬ್ರಿಟಿನೂ ಕೂಡ ಎಲ್ಲರೂ ಈಕ್ವಲ್ ಆಗಿ ನೋಡ್ತಾ ಇದ್ದಾರೆ ಅನ್ನೋ ಒಂದು ಇನ್ಸಿಡೆಂಟ್ ಪ್ರೂವ್ ಮಾಡುತ್ತೆ. ಗ್ರೇಟ್. ಲೈಕ್ ನಮ್ಮ ಸ್ಟೇಟ್ ಪೊಲೀಸ್ಗೆ ದೇ ಡಿಂಟ್ ಹೆಸಿಟೇಟ್. ಅವರು ಹಿಂಜರಿಲೇ ಇಲ್ಲ. ಇದೊಂದು ಚಾನ್ಸ್ ಸಿಕ್ಕಿದಾಗ ಅವ್ರದ್ದು ಆ್ಯಕ್ಚುಯಲ್ ಪವರ್ ತೋರ್ಸೋಕ್ಕೆ ಮೇ ಬಿ. ಬಟ್ ಎಲ್ಲರದು ಮ್ಯಾಕ್ಸಿಮಮ್, ಈವನ್ ನನ್ನ ಕೇಳೋದಂದ್ರೂ ಅವರು ಅದೇ ಯಾವುದೇ ಆದ್ರೂ ಕೆಟ್ಟದೇ ಬೇಗ ಕಾಣಿಸೋದು. ನೀವು ಒಂದು 100 ಜನಕ್ಕೆ ಒಂದು ಒಳ್ಳೇದು ಮಾಡಿದ್ದೀನಿ, ಇಲ್ಲಾಂದರೆ ಯಾವುದೋ ಒಂದು ಸಮಾವೇಶದಲ್ಲಿ ಒಂದು 100 ಜನಕ್ಕೆ ಇಷ್ಟು ಸಹಾಯ ಆಗೋ ಥರ ಏನೋ ಒಂದು ಮಾಡಿ, ಅದು ಚಿಕ್ಕದಾಗಿ ಕಾಣಿಸುತ್ತೆ ಎಲ್ಲ ಸ್ಕ್ರೋಲಿಂಗ್ ಹೆಡ್ಲೈನ್ಸಲ್ಲಿ, ಟಿ ವಿ ನ್ಯೂಸಲ್ಲಾಗಲಿ ಯಾವುದ್ರಲ್ಲೇ ಆಗಲಿ. ಬಟ್ ಏನೋ ಒಂದು ಚಿಕ್ಕ ತಪ್ಪೋ ಇಲ್ಲಾಂದರೆ ಒಂದು ತಪ್ಪು ಮಾಡಿರಲಿ, ಅದು ದೊಡ್ಡದಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಸೆಲೆಬ್ರಿಟಿಗಳ ವಿಚಾರಗಳಲ್ಲಿ, ಎಸ್ಪೆಷಲಿ ಇದು VIP ಸೆಲೆಬ್ರಿಟಿ ಆ ಥರ. ಅದೇನೋ ಮೊನ್ನೆ ಇನ್ನೊಂದು ರೀಲ್ ನೋಡಬೇಕಾದ್ರೆ ಇತ್ತಲ್ಲ, ಮೊನ್ನೆ ಸೋನು ಶ್ರೀನಿವಾಸ್ ಗೌಡ, ನಿನ್ನೆ ಸಪ್ತಮಿ ಗೌಡ, ಇವತ್ತು ಶಿಲ್ಪಾ ಗೌಡ, ಇದರಲ್ಲಿ ಕಾಣೆಯಾಗಿರೋದು ನಮ್ಮ ಪ್ರಜ್ವಲ್ ಗೌಡ. ಆ ಥರ ಇದು ಪ್ರೂವ್ ಆಗುತ್ತಲ್ವ. ಏಕೆಂದರೆ ಲೈಕ್ ಪ್ರತಿಯೊಂದು ಮೀನ್ ಯಾವುದೇ ಇನ್ಸಿಡೆಂಟ್, ದೊಡ್ಡ ಇತಿಹಾಸಗಳಾಗಲಿ ಚಿಕ್ಕ ಪುಟ್ಟ ಕಥೆಗಳಾಗಲಿ, ಯಾವುದೇ ಇನ್ಸಿಡೆಂಟ್ ನಡಿಬೇಕು ಅಂದರೆ ಅದ್ರ ಹಿಂದೆಗಡೆ ಒಂದು ಶ್ರೀಶಕ್ತಿ ಇರಲೇಬೇಕು. ಪಾಸಿಟಿವ್ ಆರ್ ನೆಗೆಟಿವ್ ಎರಡಕ್ಕೂ ಅವಳ ಪಾತ್ರ ತುಂಬ ಇಂಪಾರ್ಟೆಂಟ್. ಅಂದರೆ ಶ್ರೀ ಇದ್ದೇ ಇರ್ತಾಳೆ ಅನ್ನೋದು. ಅದನ್ನು ನಾವು ಹೆಂಗೆ ಗಂಡಸರು ಅನ್ನೋರು ಹೆಂಗೆ ಅದನ್ನು ಯೂಸ್ ಮಾಡ್ಕೊಳ್ತೀವಿ, ಹೆಂಗೆ ಅದನ್ನು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಸೊ ಬೆಟರ್. ಕೆಲವೊಂದೆಲ್ಲ ಪಾಠ ರೀ, ಕೆಲವೊಂದೆಲ್ಲ ಸಿಕ್ಕಾಬಟ್ಟೆ ದೊಡ್ಡ ಪಾಠ. ನಾವು ಎಷ್ಟು ಜಾಗೃತವಾಗಿರಬೇಕು, ಯಾವ ಚಾನ್ಸಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ. ಇದರಲ್ಲಿ ದರ್ಶನ್ ಮನಸ್ಸು ಮಾಡಿದರೆ ಬಹುಶಃ ಅವರು ಎರಡು ತಲೆ ಮೇಲೆ ಬಿಟ್ಟು ಹಿಂಗೆ ಮಾಡಬೇಡ ಕಣ ಅನ್ನೋ ಅವ್ರ ಸ್ಟೈಲ್ ಇದೆಯಲ್ಲ, ರಫ್ ಆಗಿ ಆ ಥರ ಒಂದು ಮಾಡಿಸಿ ಬುದ್ಧಿ ಹೇಳ್ಬಿಟ್ಟು ಕಳಿಸ್ಬೋದಿತ್ತು. ಮೇ ಬಿ ಆ ವ್ಯಕ್ತಿದು ಅಷ್ಟೇ ಹೋಗಿತ್ತು, ಟೈಮು ಮುಗ್ದಿತ್ತು. ಅದೇ ಆ ಸಾವುಗೊಂದು ಕಾರಣ ಬೇಕಾಗಿತ್ತು ಅಷ್ಟೇ, ಆ ಸಾವು ಆಗೋಕ್ಕೆ. ಅದು ದರ್ಶನ್ ಕಾರಣ ಆಗಿಬಿಟ್ರು, ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಕರ್ನಾಟಕದಲ್ಲಿ ಈ ಥರ ನೆಗೆಟಿವ್ ಬೆಳವಣಿಗೆ, ಇಟ್ ಈಸ್ ನಮಗೊಂಥರ ಮುಜುಗರ ಕನ್ನಡದವರಾಗಿ. ಬಟ್ ಎಸ್, ನಾವು ಅವರು ಒಳ್ಳೆ ರೀತಿ ಇದ್ದಾಗಲೂ ಅಕ್ಸೆಪ್ಟ್ ಮಾಡಿದ್ದೀವಿ ಅಂದಮೇಲೆ ಇದನ್ನು ಕೆಟ್ಟ ರೀತಿ ಇದ್ದಾಗಲೂ ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಎನಿಹೋ ನಮ್ಮ ಕನ್ನಡದವರು ಫೈನಲ್ ಆಗಿ ಬಂದರೆ ಅವರು ನಮ್ಮ ಕನ್ನಡದವರು ಅಷ್ಟೇ. ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲಿ, ತಪ್ಪು ಮಾಡಿಲ್ಲ ಅಂದರೆ ಶಿಕ್ಷೆ ಆಗೋದು ಬೇಡ. ಅದೇ ಕಾನೂನು. ನ್ಯಾಯವಾಗಿ ಯಾರಿಗೆ ಏನು ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗಲಿ, ದಟ್ಸ್ ಆಲ್. ಇಲ್ಲಿ ಯಾರ ಪರನೂ ಇಲ್ಲ, ಯಾರ ವಿರುದ್ಧನೂ ಇಲ್ಲ ಯಾವುದೋ ವಿಚಾರವಾಗಿ. ಓಕೆ, ಲೈಕ್ ನಾನು ಮೇನ್ ರೀಸನ್ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಈ ನಡುವೆ ನಮ್ಮದು ಲೈಕ್ ಮ್ಯಾಕ್ಸಿಮಮ್ ನೈಟ್ ಶಿಫ್ಟೇ. ನಾನು ವರ್ಕ್ ಮಾಡೋದು ಒಂದು ಕಾರ್ಪೊರೇಟ್ ಕಂಪನಿ, ಕಸ್ಟಮರ್ ಸಪೋರ್ಟ್. ಸೊ US ಪ್ರೋಸೆಸ್ ಆಗಿರೋದ್ರಿಂದ, ಅಂದರೆ ಅಮೇರಿಕಾ ಪ್ರೋಸೆಸ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ನೈಟ್ ಶಿಫ್ಟೇ ಇರುತ್ತೆ. ನೈಟು ಅಂದರೆ ನಮ್ಮ ಆಜುಬಾಜು, ಅಂದರೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅವಾಗ ನಾವು ಲಾಗೌಟ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರ್ತೀವಿ. ರಾತ್ರಿ ಹೊತ್ತು ಹೋಗ್ತೀವಿ, ಮಧ್ಯರಾತ್ರಿ ಹೋಗ್ತೀವಿ. ಸೊ ಹೆಂಗಿರ್ಬೇಕಾದ್ರೆ ನಾವು ಹೋಗೋ ದಾರಿ ಆಗಲಿ, ನಮ್ಮ
ಟೈಮು ಹೆಂಗಿರುತ್ತೋ ಏನು, ಫುಲ್ ನೆಗೆಟಿವಿಟಿ ಇರುತ್ತೆ. ಅಮಾವಾಸ್ಯೆ ಅನ್ನೋದಿಲ್ಲ, ಪೌರ್ಣಮಿ ಅನ್ನೋದಿಲ್ಲ, ಆ ದಿನ ಇಲ್ಲ, ಈ ದಿನ ಇಲ್ಲ. ಹಿಂಗೆ ನೈಟ್ ಹೊತ್ತು ಓಡಾಡ್ತಿರ್ತೀವಲ್ಲ, ಆ ನೆಗೆಟಿವಿಟಿ ಎಲ್ಲ ತೊಳ್ಕೊಂಬಿಡೋಣ ಅಂಥೇಳಿ ಮಂಡೆ ಮಹಾಕಾಳಿ ಈಸ್ ಲೈಕ್ ಪವರ್ ಆಫ್ ಗಾಡೆಸ್ ಪವರ್. ಆ ಶ್ರೀಶಕ್ತಿ ಆಶೀರ್ವಾದ ಇದ್ದರೆ ಲೈಕ್ ಆಲ್ ನೆಗೆಟಿವಿಟಿ ಗೋಸ್ ಅಂತಾರಲ್ಲ, ಆ ಥರ. ಸೊ ಕ್ಲೀನಪ್ ಆಗೋಣ ಅಂತ ನಮ್ಮನ್ನು ನಾವು ಬೂಸ್ಟ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಜಾಗಗಳಿಗೆ ಹೋಗ್ಬೇಕಂತೆ. ಅಂದರೆ ಈ ದೇವಸ್ಥಾನಗಳು, ಅಂದರೆ ಪಾಸಿಟಿವ್ ಪೀಪಲ್ ಮೀಟ್ ಮಾಡೋದು, ಒಳ್ಳೆ ಜಾಗಗಳಿಗೆ ಹೋಗೋದು, ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಮೆಡಿಟೇಟ್ ಮಾಡೋದು, ಗುಡ್ ಹ್ಯಾಬಿಟ್ಸ್ ಇಟ್ಕೊಳೋದು, ಇವೆಲ್ಲ ನಮ್ಮನ್ನು ನಾವೇ ಬೂಸ್ಟಪ್ ಮಾಡ್ಕೊಳೋದು, ಆಮೇಲೆ ಕ್ಲೀನಪ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಈ ಟ್ರಾಫಿಕ್ ಬಿಡೋಕ್ಕೇ 5 ನಿಮಿಷ ಆಯ್ತಪ್ಪ, ಬರೀ ಈ ಸಿಗ್ನಲ್ಗೆ. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಡಾಕ್ಟರ್ BR ಅಂಬೇಡ್ಕರ್. ಜೈ ಭೀಮ್. ಒಳ್ಳೆಯದು. ಈ ವ್ಯಕ್ತಿ ಅಂದರೆ ನಮ್ಮ BR ಅಂಬೇಡ್ಕರ್ ಅವರು ಅವಾಗಲೇ ಅಷ್ಟು ಯೋಚನೆ ಮಾಡಿ ನಮ್ಮ ಕಾನ್ಸ್ಟಿಟ್ಯೂಷನ್ ಹೆಂಗಿರಬೇಕು, ನಮ್ಮ ಸಂವಿಧಾನ ಹೆಂಗಿರಬೇಕು ಅದು ಬರೆದ್ರಲ್ಲ, ಗ್ರೇಟ್ ಅಲ್ಲ, ಆ್ಯಕ್ಚುಲಿ ಗ್ರೇಟ್ ರೀ. ಜೈ ಭೀಮ್ ಅನ್ನೋದು ನಿಜಾನೇ, ಬಟ್ ಅದನ್ನು ಕೆಲವೊಂದು ಸಲ ರಾಂಗ್ ಯೂಸೇಜ್ ಮಾಡ್ಕೊಳ್ಬಾರ್ದು ಜನ. ಇಲ್ಲಿ ನಾವು ಜಾತಿ ಅನ್ನೋದಕ್ಕಿಂತ ಅವರು ದಲಿತ ಅಂತ ಬರೆದಿದ್ದು ಕೆಲವೊಂದು ಜಾತಿಗೆ ಮಾತ್ರ ಸೀಮಿತ ಅಂತ ಅಲ್ಲ. ಅವರು ದಲಿತ ಅಂತ ಬರೆದಿದ್ದು ಯಾರು ಆ್ಯಕ್ಚುಲ್ ದಲಿತರು, ಲೈಕ್ ಕಷ್ಟದಲ್ಲಿದ್ದಾರೆ, ಅಂದರೆ ಬಿಲೋ ಪಾವರ್ಟಿ ಇದ್ದಾರೆ, ಅವ್ರಿಗೂ ಸೇಮ್ ಜನಸಾಮಾನ್ಯ ಈ ಕ್ಯಾಟಗರೈಸ್ ಮಾಡ್ತೀವಲ್ಲ, VIP, ಕಾಮನ್ ಪೀಪಲ್ ಅಂತ, ಅವ್ರಿಗೂ ಕೂಡ ಈಕ್ವಲ್ ರೂಲ್ಸ್ ಸಿಗಲಿ, ಈಕ್ವಾಲಿಟಿ ಇರಲಿ ಸಮಾಜದಲ್ಲಿ ಅಂತ. ಬಟ್ ಸಮ್ಟೈಮ್ಸ್ ಅದು ರಾಂಗ್ ಯೂಸೇಜ್ ಆಗುತ್ತೆ. ದಟ್ ಈಸ್ ನಾಟ್ ಟು ಬಿ ಡನ್, ಮಾಡಬಾರ್ದು. A few minutes later. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಕಮೆಂಟ್ ಮಾಡಿರಿ ಹೆಂಗಿದೆ ಹಾಡು ಅಂತ. ಹೀಗೆ ಮಧ್ಯದಲ್ಲಿ ಅವಾಗವಾಗ ಒಂದೊಂದು ಆಡ್ತಿರ್ತೀವಿ. ಚೆನ್ನಾಗಿದೆ ಅಂತೇಳಿ ಇನ್ನು ಪ್ರಾಕ್ಟೀಸ್ ಮಾಡಬೇಕು, ಇಲ್ಲ ಡೆವಲಪ್ ಮಾಡ್ಕೋಬೇಕು, ಏನಾದರೂ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದಿದ್ರೂ ಹೇಳಿ ಮಾಡ್ಕೊಳ್ಳೋಣ. ಏನಂತೀರ? ಆಲ್ಮೋಸ್ಟ್ ರೀಚ್ ಆದ್ವಿ. ಇಲ್ಲಿ ಮುಂದೆ ರೈಟ್ ಜಾಗ ಇದೆ, ರೈಟ್ ಸೈಡಿಗೆ ಸಿಗುತ್ತೆ ನಮಗೆ ದೇವಸ್ಥಾನ. ಯಾವ ದೇವಸ್ಥಾನ? ಬಂಡೆ ಮಹಾಕಾಳಿ. ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ನಾನು ಲೆಫ್ಟಿಗಿದೆ ಡೆಸ್ಟಿನೇಷನು, ಬಟ್ ಗಾಡಿ ಪಾರ್ಕಿಂಗ್ ಜಾಗ ಹುಡುಕ್ತಾ ಇದೆ. ಅದೇ ದೇವಸ್ಥಾನ.
ವೆಲ್ಕಮ್ ಬ್ಯಾಕ್. ದೇವಸ್ಥಾನದ ಪೂರ್ತಿ ವಿಡಿಯೋ ತೋರ್ಸೋಕ್ಕಾಗಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು, ನಾವು ಒಳಗಡೆ ದರ್ಶನ ಮಾಡೋಕ್ಕಾಗಿಲ್ಲ. ಸೊ ಈಚೆಯಿಂದನೇ ಕೈ ಮುಗಿದು, ಇದು ಉತ್ಸವ ಮೂರ್ತಿ ಅಂತಾರಲ್ಲ, ಉತ್ಸವ ಮೂರ್ತಿ ಕೈ ಮುಗಿದು ನಮಸ್ಕಾರ ಹಾಕಿ ಹೊರಟು ಬರ್ತಾ ಇದ್ದೀನಿ ವಾಪಸ್ಸು. ಇಲ್ಲಿ BTM ಹತ್ರ ಇದ್ದೀನಿ, ಆನ್ ದ ವೇ ಟುವರ್ಡ್ಸ್ ಮಾರತಳ್ಳಿ. One eternity later. ಕ್ಷಣವಾಗಲಿ ದಿನವಾಗಲಿ ಯುಗವಾಗಲಿ ಕಾಯುವೆ, ಕಣ್ಣಾಗಲಿ ಮಣ್ಣಾಗಲಿ ನಿನ್ನ ಬದುಕಲಿ ಬೆಳಕಾಗುವೆ. ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನು ಬೇಕು. ನೀನು ನನ್ನ ಈ ಪ್ರೀತಿಯ ಕಂಡು ಲೋಕ ಮೆಚ್ಚಬೇಕು. ನೀನೇ 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 ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ. ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿಲ್ಲ ಹೇಳೇ ಜಾಣೆ. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್ ಮದನ್ ಸಿಂಹ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪು ಒಪ್ಪುಗಳನ್ನ ಹೊಟ್ಟೆಗೆ ಹಾಕ್ಕೊಂಡು ತಿಳಿಸಿ. ಸೊ ಕಲ್ತ್ಕೊತೀವಿ ನಾವು ಹೊಸಬ್ರೆ. ಸೊ ಬಿ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್ ಮದನ್ ಸಿಂಹ.